ಹಾಯ್ ಫ್ರೆಂಡ್, ನಮಸ್ತೆ. ನಾನು ಎಮ್.ಕಾಮ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಕಾಲೇಜ್ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಕಾಲೇಜ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಬೇಗ ಎದ್ದು ಏನು ಮಾಡಬೇಕು ಟಿಫನ್ ಅಂತ ಗೊತ್ತಾಗಲಿಲ್ಲ. ಸೊ ಟೊಮೊಟೊ ಜಾಸ್ತಿ ಇತ್ತು, ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಟೊಮೊಟೊ ಬಾತ್ ವಿಸಿಲ್ಗಿಟ್ಟೆ. ವಿಸಿಲ್ ಕೂಗೋಷ್ಟರಲ್ಲಿ ಸ್ವಲ್ಪ ಕೆಲಸ ಇತ್ತು. ಪಾತ್ರೆ ತೊಳೆದು ಕಸ ಗುಡಿಸಿ ಮತ್ತು ಅಷ್ಟರಲ್ಲಿ ರೆಡಿಯಾಗಿ ವಿಸಿಲ್ ಕೂಗ್ತು. ಅದನ್ನು ಪ್ಲೇಟ್ಗೆ ಹಾಕ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಸ್ವಲ್ಪ ಟೀ ಮಾಡ್ಕೊಂಡು ತಿಂದ್ಬಿಟ್ಟು ಬ್ಯಾಗ್ ತಗ್ಲಾಕೊಂಡು ಕಾಲೇಜ್ ಹೊರಡೋಣ ಅಂತ ಹೊರಟೆ. ಬೀಗ ಹಾಕ್ಕೊಂಡು ಹೊರಟೆ. ಮತ್ತು ಬಸ್ ಸ್ಟಾಪಿಗೆ ಬಂದು ನೋಡಿದ್ರೆ ಬಸ್ ಇನ್ನೂ ಬಂದಿರಲಿಲ್ಲ. ಒಂದು 5 ಮಿನಿಟ್ಸ್ ಬಿಟ್ಕೊಂಡು ಬಸ್ ಬಂತು. ಅದು ಬೇರೆ ಇವತ್ತು ಬಸ್ಸು ಸ್ವಲ್ಪ ನಿಧಾನಕ್ಕೆ ಹೋಯಿತು. ನಾವು ನೆಲಮಂಗಲ ರೀಚ್ ಆಗೋಷ್ಟರಲ್ಲಿ ನನಗೆ ಆಲ್ರೆಡಿ ಕಾಲೇಜ್ ಲೇಟ್ ಆಗಿಬಿಟ್ಟಿತ್ತು. ಆದರೂ ನೆಲಮಂಗಲ ರೀಚ್ ಆಗಿ ಅಲ್ಲಿಂದ ಒಂದು 15 ಮಿನಿಟ್ಸ್ ನಾವು ಸ್ವಲ್ಪ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಬಂದು ನೋಡಿ, ಇದೇ ನಮ್ಮ ಕಾಲೇಜ್ ಕ್ಯಾಂಪಸ್ ಒಳಗಡೆ ನಮ್ಗೆ ಫೋನ್ ಅಲೋ ಇಲ್ಲ. ಆದರೂ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ಕಾಲೇಜ್ ಒಳಗೆ ಹೋದೆ. ಅಲ್ಲಿ ಲೆಕ್ಚರರ್ಸ್ ಯಾರೂ ಬಂದಿರಲಿಲ್ಲ. ಸೊ ಬೇಗ ಬಿಟ್ಬಿಟ್ರು ನಮಗೆ. ಹಾಫ್ ಡೇ ಕಾಲೇಜ್ ಬಿಟ್ಟಾದಮೇಲೆ ನಮಗೆ ಸ್ವಲ್ಪ ಲೈಬ್ರರಿಲಿ ಕೆಲಸ ಇತ್ತು. ನನ್ನ ಫ್ರೆಂಡು ಹೆಂಗೋ ಹಾಫ್ ಡೇ ಕಾಲೇಜ್ ಬಿಟ್ಟರು ಅಂತ ಅಂದ್ಬಿಟ್ಟು ಬಸ್ ಸ್ಟಾಪಿಗೆ ಬಂದು ನೋಡಿದ್ರೆ ಅಷ್ಟರಲ್ಲಿ ಬಸ್ ಬಂದು ನಿಂತಿತ್ತು. ಬಸ್ ಒಳಗೆ ಹೋಗಿ ಕುತ್ಕೊಂಡು ಜನ ಜಾಸ್ತಿ ಇರಲಿಲ್ಲ. ಮತ್ತು ಬಸ್ ಮೂವ್ ಆಯಿತು. ಮನೆಗೆ ಬಂದು ರೆಸ್ಟ್ ಮಾಡಿದೆ. ಇದು ನಂದು ಮೊದಲನೇ